ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ನಾಯಕನಹಟ್ಟಿ ಕಂದಾಯ ನಿರೀಕ್ಷಕರ ಸೇವೆ ಬಗ್ಗೆ ಗಂಭೀರ ಆರೋಪ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಪಟ್ಟಣದಲ್ಲಿ ಮಂಗಳವಾರ ದಿನದಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯವರು ಉಪ ತಹಸೀಲ್ದಾರ್ ಶಕುಂತಲಾರವರಿಗೆ ಕಂದಾಯ ನಿರೀಕ್ಷಕರ ಸೇವೆ ಬಗ್ಗೆ ಗಂಭೀರ ಆರೋಪ ಮಾಡಿದರು. ನಾಯಕನಹಟ್ಟಿ ಹೋಬಳಿಯು ಹಿಂದುಳಿದ ಪ್ರದೇಶವಾಗಿದ್ದು ನಾಯಕನಹಟ್ಟಿ ಸುತ್ತಮುತ್ತ ತುಂಬಾ ಕಡುಬಡವರಿದ್ದು ಜೀವನ ಮಾಡಲು ಕಷ್ಟಪಡುವ ಸಮಯದಲ್ಲಿ ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳಲು ಮಾಹಿತಿ ತಿಳಿದುಕೊಳ್ಳಲು ಬಂದಾಗ ನಾಯಕನಹಟ್ಟಿ ನಾಡ ಕಚೇರಿಯಲ್ಲಿ ಕಂದಾಯ ನಿರೀಕ್ಷಕರು ಇರುವುದಿಲ್ಲ. ನಾಡ ಕಚೇರಿಯಿಂದ 1200 ಮೀಟರ್ ದೂರ ಇರುವ ರೂಮ್ನಲ್ಲಿ ಬಾಡಿಗೆ ಇರುವುದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಗಮನಕ್ಕೆ ಬಂದಿದೆ. ನಾಡ ಕಚೇರಿಗೆ ವೃದ್ಧರು, ವಿಶೇಷ ಚೇತನರು, ವಿದ್ಯಾರ್ಥಿಗಳು, ಅವಿದ್ಯಾವಂತರು, ರೈತರು ಪರದಾಡುವಂತಾಗಿದೆ. ಸರಿಯಾದ ಸಮಯಕ್ಕೆ ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಸಿಗದೆ ಸಾರ್ವಜನಿಕರು ವಾರಗಟ್ಟಲೆ ಕಚೇರಿಗೆ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಕಂದಾಯ ನಿರೀಕ್ಷಕರು ಸರ್ಕಾರಿ ನೌಕರರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಬಾಡಿಗೆ ರೂಮ್ಗಳಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ. ಆದ್ದರಿಂದ ಈ ಕ್ಷಣದಲ್ಲಿ ಕಂದಾಯ ನಿರೀಕ್ಷಕರನ್ನು ಕಚೇರಿಗೆ ಕರೆಯಿಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ಕೆಜಿ ಮಂಜಣ್ಣ, ತಾಲೂಕು ಅಧ್ಯಕ್ಷ ಮುತ್ತಯ್ಯ, ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಮಹಿಳಾ ಘಟಕದ ಅಧ್ಯಕ್ಷರಾದ ತಿಪ್ಪಮ್ಮ ಚೆನ್ನಮಲ್ಲಯ್ಯ, ಉಪಾಧ್ಯಕ್ಷ ಕೆಪಿ ನಾಗರಾಜ್, ರಾಘವೇಂದ್ರ, ಮಂಜುನಾಥ್, ಪ್ರಕಾಶ್, ರಾಜು, ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ನಾಯಕನಹಟ್ಟಿ ಡಿವಿಷನ್ ವರದಿಗಾರರು ಶಿವಮೂರ್ತಿ ಬಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ವೇದಿಕೆ ಕನ್ನಡ ಸೇನೆ ಹೋಬಳಿ ಘಟಕದಿಂದ ಮಾನ್ಯ ಉಪ ತಹಸೀಲ್ದಾರ್ ಅವರಿಗೆ, ನಾಡ ಕಚೇರಿ ನಾಯಕನಹಟ್ಟಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಇವರಿಗೆ ಮಾನ್ಯರೇ, ವಿಷಯ ಏನಪ್ಪ ಅಂದರೆ ಕಂದಾಯ ನಿರೀಕ್ಷಕರು ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಬಗ್ಗೆ ಮಾನ್ಯರೇ, ಈ ವಿಷಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಯಕನಹಟ್ಟಿ ಹೋಬಳಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ನಾಯಕನಹಟ್ಟಿ ಸುತ್ತಮುತ್ತ ತುಂಬ ಕಡುಬಡವರು ಇದ್ದು ಆರ್ಥಿಕ ಪರಿಸ್ಥಿತಿ ತುಂಬ ಗಂಭೀರವಾಗಿದ್ದು ಇರುವುದರಿಂದ ಈ ಜೀವನ ಮಾಡಲು ಕಷ್ಟಪಡುವ ಸಮಯದಲ್ಲಿ ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳಲು ಮಾಹಿತಿ ತಿಳಿದುಕೊಳ್ಳಲು ಬಂದಾಗ ನಾಯಕನಹಟ್ಟಿಯಲ್ಲಿ ನಾಡ ಕಚೇರಿ ಕಂದಾಯ ನಿರೀಕ್ಷಕರು ಇರುವುದಿಲ್ಲ. ನಾಡ ಕಚೇರಿಯಿಂದ 1200 ಮೀಟರ್ ದೂರ ಇರುವ ಬಾಡಿಗೆ ರೂಮಿನಲ್ಲಿರುವುದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಗಮನಕ್ಕೆ ಬಂದಿದೆ. ವೃದ್ಧರು, ವಿಶೇಷ ಚೇತನರು, ವಿದ್ಯಾರ್ಥಿಗಳು, ಅವಿದ್ಯಾವಂತರು, ರೈತರು ಪರದಾಡುವಂಥ ಕೆಲಸವಾಗಿದೆ. ಸರಿಯಾದ ಸಮಯಕ್ಕೆ ಸಿಗದೆ ವಾರಗಟ್ಟಲೆ ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಕಂದಾಯ ನಿರೀಕ್ಷಕರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಬಾಡಿಗೆ ರೂಮ್ಗಳಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ. ಆದ್ದರಿಂದ ಈ ದಿನ ತಮಗೆ ಮನವಿ ನೀಡುತ್ತೇವೆ. ತಾವು ಈ ಕ್ಷಣದಲ್ಲಿ ಕಂದಾಯ ನಿರೀಕ್ಷಕರು ಕಚೇರಿಗೆ ಕರೆಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಬೇಕೆಂದು ಆಗ್ರಹಿಸುತ್ತೇವೆ. ಈ ಕೂಡಲೇ ಈ ಕ್ಷಣ ಅವರು ಬರಲೇಬೇಕು. ಕಂದಾಯ ನಿರೀಕ್ಷಕರು ಬರೋವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ, ಬರಲೇಬೇಕು ಅವರು. ತಾಲೂಕು ಅಧ್ಯಕ್ಷ ಮುತ್ತಯ್ಯ ಮಾತಾಡ್ತಿದ್ದೀನಿ. ನಿನ್ನೆ 5 ಗಂಟೆ ಸಮಯದಲ್ಲಿ ನಮ್ಮ RI ಸಾಹೇಬರು ಫೋನಿನ ಮೂಲಕ ಮನವಿ ಕೊಡ್ತೀವಂತ ಗೊತ್ತಾದ ಮೇಲೆ ಫೋನ್ ಮಾಡಿದ್ರು ನಮಗೆ. ಫೋನ್ ಮಾಡಿದ ನಂತರ ಅವರು ಏನಕ್ಕೆ ನೀವು ಯಾಕೆ ಸರ್ ರೂಮಲ್ಲಿ ಇರ್ತೀರಾ, ನೀವು ಕಚೇರಿಯಲ್ಲಿ ಯಾಕಿರಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ. ಪ್ರಶ್ನೆ ಮಾಡಿದ ನಂತರ ಅವರು ಕೆಲವು ಇದು ಹೇಳಿದರು. ಯಾಕಂದರೆ ನಮ್ಮದು ರೂಮು ಭಾಳ ಸೋರ್ತಿದೆ, ರೂಮಲ್ಲಿ ಕೆಲವೊಂದು ರೆಕಾರ್ಡ್ಸ್ಗಳು ನೆನೀತಿದ್ದಾವೆ. ಈ ಥರ ಉದಾಹರಣೆಗಳು ಹೇಳಿದರು. ತಹಶೀಲ್ದಾರ್ ಸಾಹೇಬರು ನನಗಿರೋಕೆ ಹೇಳಿದಾರಂಥ ಉದಾಹರಣೆಗಳು ಹೇಳಿದರು. ಮಾನ್ಯ ತಹಶೀಲ್ದಾರ್ ಸಾಹೇಬ್ರನ್ನು ನಾವು ಒಂದು ಆಗ್ರಹ ಮಾಡ್ತಿದ್ದೀವಿ. ಕೂಡಲೇ ಅದು ಏನು ಸೋರ್ತು ಇದೆ ಆ ಬಿಲ್ಡಿಂಗ್ನ ಯಾವುದಾದ್ರೂ ರೂಪದಲ್ಲಿ ಸರಿಯಾದ ರೂಪದಲ್ಲಿ ಅದನ್ನು ಸರಿಪಡಿಸಬೇಕು. ನಮ್ಮ ಕಚೇರಿಯಲ್ಲಿ ಅವ್ರದ್ದಾದಂಥ ಒಂದು ರೂಮ್ ಇದೆ, ಆ ರೂಮ್ನಲ್ಲೇ ಅವರು ಕಾರ್ಯನಿರ್ವಹಿಸ್ಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ತಾಲೂಕು ಅಧ್ಯಕ್ಷ ಮುತ್ತಣ್ಣ ಅವ್ರು ಹೇಳ್ದಂಗೆ ಕೆಲಸಕ್ಕೆ ಬಾರದ ವ್ಯಕ್ತಿ ಊಟಕ್ಕೆ ಸರಿಯಾಗಿ ಸಮಯ ಹಸಿವಿಗೆ ಸಿಗೋದು ಊಟ ಎರಡು ವೇಸ್ಟ್ ಅನ್ಕೊಂತೀವಿ. ಯಾಕಂದರೆ ಇಲ್ಲಿ ವೃದ್ಧರು, ಅಂಧರು, ವಿಕಲಚೇತರು, ವಿಶೇಷಚೇತನರು, ಮಹಿಳೆಯರು ಎಲ್ಲ ಬಂದುಬಿಟ್ಟು ಇಲ್ಲಿ ಕಾದವ್ರನ್ನ ಹೋಗಿ ಸುಮಾರಾದ ಉದಾಹರಣೆಗಳು ನೋಡಿದ್ದೀವಿ ನಾವು. ಇಲ್ಲಿ ಅನಕ್ಷರಸ್ಥರಿರ್ತಾರೆ, ಕೆಲವರು ಕನ್ನಡದಲ್ಲಿ ರಾಜ್ಯ ನಿರೀಕ್ಷಕರು ಅಂದರೆ ಯಾರಂತ ಗೊತ್ತಲ್ಲ.
ಆರ್ ಐ ಎಂದಾಗಲೇ ಗೊತ್ತಾಗ್ತದೆ. ಆ ಆರ್ ಐ ಸಾಹೇಬರು ಈ ಸರ್ಕಾರಿ ಕೊಠಡಿ ಬಿಟ್ಟು ತಮ್ಮದೇ ಆದ ಖಾಸಗಿ ಕೊಠಡಿ ಇಲ್ಲಿ ಇರೋದ್ರಿಂದ ಇಲ್ಲಿ ಸಮಯಕ್ಕೆ ಬಂದಾಗಲೂ ಅವ್ರಿಗೆ ಸಿಗಲ್ಲ. ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ಕೊಂತ ಹೋಗಿ ದಿನಗಳೆಲ್ಲ ಇದೇ ಥರ ಉಳಿಸ್ಕೊಂತ ಹೋದಾಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದಾಗ ನಾವೇ ನಮ್ಮ ಸಂಘಟನೆ ಕಡೆಯಿಂದ ಬಂದು ಇಲ್ಲಿ ಮನವಿ ಕೊಡ್ತಿದ್ವಿ. ಕೂಡಲೇ ರಾಜ್ಯ ನಿರೀಕ್ಷಕರು ಅದೇನೇ ಕಷ್ಟ ಇರಲಿ ಕೊಠಡಿಯಲ್ಲಿ ಬಂದು ಖುದ್ದಾಗಿ ಅವರೇ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಹಕರಿಸಬೇಕಾಗಿ ವಿನಂತಿಸ್ತೇನೆ. ಅದು ಸೋರ್ತದ ಅಂತ ಹೇಳಿದಾರಲ್ಲ ಅವರು, ಅದಕ್ಕೆ ಉದಾಹರಣೆ ಅದು ಲೈಟ್ ಹಾಕಿದೆ. ನೀರು ಬಸ್ ಇತ್ತು ಅಲ್ಲಪ್ಪ ಬಸ್ ಅದಕ್ಕೆ ಚುರುಕಿ ಹಾಕ್ಬೋದು. ಚುರುಕಿ ಹಾಕ್ಸ ಒಂದು ವ್ಯವಸ್ಥೆ ಸರ್ಕಾರಿ ಕಚೇರಿ ಇವರೇ ಕೊಡ್ಲಿ, ತಾಲೂಕಿಗೆ ಹೋಗಿ ತಾಲೂಕು ನಾಡ ಕಚೇರಿ ಏನಾದ್ರು ಮಾಡಿದ್ರೆ